ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಶ್ರೀಕಾಂತ್. ಇವತ್ತಿನ ದಿನ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಇದ್ದೀನಿ. ಪುಟ್ಟಸ್ವಾಮಿ ಅಣ್ಣ ಅವ್ರ ತೋಟ. ಯಾವ ಹಳ್ಳಿ ಅಣ್ಣ ಇದು? ಗೊಂಡೇದಹಳ್ಳಿಯಿಂದ ನಾವು ಮಾತಾಡ್ತಾ ಇದ್ದೀವಿ. ಮಣ್ಣು ಪರೀಕ್ಷೆಗೆ ಅಂತ ಹಲವಾರು ರೈತರುಗಳು ಸೇರಿ ನಮ್ಮನ್ನ ಕರೆಸ್ಕೊಂಡಿದ್ರು. ನಿಮ್ಗೆ ಈಗಾಗಲೇ ಗೊತ್ತಿದೆ, ರಾಜ್ಯಾದ್ಯಂತ ನಾವು ಮಣ್ಣು ಪರೀಕ್ಷೆನ ಒಂದು ಎಲ್ಲಾ ಕಡೆ ಒಂದು ಹೊಸ ಉಪಕರಣ ICAR ಅಪ್ರೂವ್ಡ್ ಉಪಕರಣದಿಂದ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇಲ್ಲಿ ಕರೆಸ್ಕೊಂಡಿದ್ರು. ಇಲ್ಲಿ ಕೆಲವು ವಾಸ್ತವಗಳು ನಾವು ಕಂಡುಕೊಂಡ್ವಿ. ಬಹಳಷ್ಟು ಜನ ಉತ್ಸುಕತೆಯಿಂದ ಈ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಂಡು ಏನಿದೆ ಅಂತಕ್ಕಂಥದ್ದನ್ನ ಅವರು ಕೂಡ ಅರ್ಥಕೊಂಡಿದ್ದಾರೆ. ಹಾಗೆ ಅವರವರ ತೋಟಗಳಲ್ಲಿ ಪರೀಕ್ಷೆ ಮಾಡಿಸ್ಬೇಕು ಅನ್ನೋ ಒಂದು ಅವಶ್ಯಕತೆ ಅವ್ರಿಗೂ ತಿಳಿದು ಬಂದಿದೆ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋಣ ಅಂತ ಹೇಳಿ ನಿಮ್ಮ ಜೊತೆ ನೇರ ಪ್ರಸಾರದಲ್ಲಿ ಇವತ್ತಿನ ದಿನ ಜಾಯ್ನ್ ಆಗಿದ್ದೀನಿ. ಪುಟ್ಟಸ್ವಾಮಿ ಅಣ್ಣ ಅವ್ರ ತೋಟದಲ್ಲಿ ಇದ್ದೀವಿ. ನಮಸ್ಕಾರ ಪುಟ್ಟಸ್ವಾಮಿ ಅಣ್ಣ. ಸೊ ನೀವು ಇವತ್ತಿನ ನಿಮ್ಮ ತೋಟದ ಮಣ್ಣಿನ ಪರೀಕ್ಷೆ ಮಾಡಿದ್ರಲ್ಲಿ ಏನಂತ ಕಂಡುಕೊಂಡಿದ್ದೀರಾ? ಒಂಚೂರು ಗಟ್ಟಿಯಾಗಿ ಮಾತಾಡಬೇಕಾಗುತ್ತೆ ಸರ್. ಅದು ಮಣ್ಣಿನ ಇದು ಯಾವ ಫಲಿತಾಂಶದ ಬಗ್ಗೆ ಯಾವುದು ಇಲ್ಲಿವರೆಗೂ ಗೊತ್ತಿರಲಿಲ್ಲ ಯಾರಿಗೂ. ಅನೇಕ ಬಾರಿ ನಾನು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತೇಳಿ ಕಾಯ್ತಾ ಇದ್ದೆ. ಅವಾಗ ನೀವು ಸಿಕ್ಕಿದ್ರಿ, ಬಹಳ ಸಂತೋಷ. ಈಗ ನಾವು ಸುಮ್ಮನೆ ಗೊತ್ತಿಲ್ಲದಲೆ ಯಾವ್ಯಾವ ಗೊಬ್ಬರ ಬೇಕೋ ಅದನ್ನ ಯಾವ ಪ್ರಮಾಣ ಯಾವುದು ಅರಿವಿಲ್ದಲೆ ಹೇಗೆ ಬೇಕೋ ಹಾಗೆ ಹಾಕ್ತಾ ಇದ್ದು. ಸರಿ, ಈ ಯಾವುದು NPK ಹಾಕೋ ಅದ್ರಲ್ಲಿ ಎಷ್ಟು ಪ್ರಮಾಣ ಇರುತ್ತೆ ಅದು ಗೊತ್ತೇ ಆಗ್ತಿರಲಿಲ್ಲ. ಈಗ ಈ ಪರೀಕ್ಷೆಯಿಂದ ನಮಗೆ ಯಾವುದು ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್ ಎಷ್ಟಿದೆ, ಆಮೇಲೆ ಪೊಟ್ಯಾಷ್ ಎಷ್ಟಿದೆ, ಇವು ಎಲ್ಲ ಕರೆಕ್ಟಾಗಿ ಗೊತ್ತಾಗಿದೆ. ಈಗ ನಾವು pH ವ್ಯಾಲ್ಯೂ, ಈಗ ನೀವು ತೋಟ ಚೆನ್ನಾಗಿದೆ ಅಂತ ಹೇಳಿ ಕರ್ಸ್ಕೊಂಡ್ರ ಅಥವಾ ವೀಕ್ ಆಗಿದೆ ಅಂತ ಹೇಳಿ ಕರ್ಸ್ಕೊಂಡ್ರ? ನಾನು ಗರಿ ಒಂದು ಕಟ್ಟಾಗಿ ಬೇಕಾಯ್ತು. ಆಮೇಲೆ ಅದು ಒಂದು, ಆಮೇಲೆ ಕೆಲವೊಂದು ಒಂದೆರಡು ಗಿಡ ತೋರಿಸ್ಬೇಕಾಯ್ತು. ಅದು ಏನಾಗಿದೆ, ಒಂಥ ಇಡುಮುಂಡಿ ಟೈಪಲ್ಲಿ ಒಂದು ಹೋಗೋದು. ಆ ಗಿಡದ ಮಧ್ಯದಲ್ಲಿ ಒಂದು ಕುಡ್ಲಲ್ಲಿ ಹೊಡೆದು ಆ ನೀರೆಲ್ಲ ಹೊರಗೆ ತೆಗಿತಿದ್ದೆ. ಒಂದು ಎರಡು ಗಿಡ ಅದು ಹೋಯ್ತು, ಒಂದು ಗಿಡ ಬದುಕಿದೆ. ಸರಿ. ಸೊ ಸಮಸ್ಯೆ ಇದೆ ಅಂತ ಹೇಳಿ ಸಮಸ್ಯೆ ಇದೆ ಅನ್ನೋ ಉದ್ದೇಶಕ್ಕೆ ಹೇಳಿ ಕರ್ಸಿದ್ದೆ. ರೈಟ್. ಸೊ ಈಗ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ಫಲಿತಾಂಶಗಳು ಏನ್ ಬಂತು? ನಾನು ಫಿಗರ್ಸ್ ನಾನು ಹೇಳ್ತೀನಿ, ಆದ್ರೆ ನಿಮಗೆ ತಿಳಿದಿದ ಫಲಿತಾಂಶ ಏನ್ ಕೊರತೆ ಇದೆ ಅಂತ ತಿಳಿದು ಬಂತು ಸರ್? ನಮಗೆ ಇಲ್ಲಿ ರಾಸಾಯನಿಕ ಗುಣ ನಾವೇನ್ ಚೆಕ್ ಮಾಡಿದ್ವಿ, ಸಾರಜನಕ ಜಾಸ್ತಿ ಇದೆ ಅಂತ ಬಂದಿದೆ. ರೈಟ್. ರಂಜಕನೂ ಅಷ್ಟೇ. ಆಮೇಲೆ ಪೊಟ್ಯಾಷನು ಜಾಸ್ತಿ ಇದೆ. ಸೊ ಜಾಸ್ತಿ ಇದೆ. ನೋಡಿ ರೈತ ಬಾಂಧವರೇ, ಇಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಅಡಿಕೆ ತೋಟ ಇದು. ಅಡಿಕೆ ಬೇಕಾಗಿರೋದು ಸಾರಜನಕ 125 kg ಪರ್ ಹೆಕ್ಟೇರ್. ಇಲ್ಲಿ 209 ಅಂದ್ರೆ 84 kgಗಿಂತ ಹೆಚ್ಚು ಜಾಸ್ತಿ ಇದೆ, ಅವಶ್ಯಕತೆಗಿಂತ ಜಾಸ್ತಿ. ಫಾಸ್ಫರಸ್ ಅಂದ್ರೆ ರಂಜಕ ಇರಬೇಕಾಗಿರೋದು 50 kg ಪರ್ ಹೆಕ್ಟೇರ್. ಇಲ್ಲಿ 293.44 ಅಂತಂದ್ರೆ 243.44 kg ಅಷ್ಟು ಹೆಚ್ಚಿದೆ. ಹಾಗೆ ಪೊಟ್ಯಾಶು ಬೇಕಾಗಿರೋದು 175 kg ಪರ್ ಹೆಕ್ಟೇರು. ಇಲ್ಲಿರ್ತಕ್ಕಂಥದ್ದು 217 ಅಂತಂದ್ರೆ 42 kg ಪರ್ ಹೆಕ್ಟೇರ್ ಅಷ್ಟು ಜಾಸ್ತಿ ಇದೆ. ಇದನ್ನ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕರೆಕ್ಟಾ? ಹೌದು. ಸೊ ಇದು ಈ ರಿಪೋರ್ಟ್ ನ ನಿಮಗೆ. ಆಮೇಲೆ pH ಕೂಡ ಸಮತೋಲನದಲ್ಲಿ ಇದೆ. ಓಕೆ. ಸೊ ಅಂದ ಮೇಲೆ ಸಮಸ್ಯೆಗಳು ಇರಬಾರ್ದಲ್ಲ. ಯಾಕೆಂದ್ರೆ ಒಬ್ಬ ಸರಾಸರಿ ರೈತ ಏನಂತ ಯೋಚನೆ ಮಾಡ್ತಾನೆ, ಒಂದು ತೋಟದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಗೊಬ್ಬರ ಹಾಕು, ಸಮಸ್ಯೆ ಹೋಗುತ್ತೆ. ಇದು ಸಾಮಾನ್ಯವಾಗಿ ಒಂದು ರೈತನ ಮನೋಭಾವನೆ, ಹೌದಾ? ಸೊ ಅದನ್ನ ಈ ರಿಪೋರ್ಟ್ ಅಲ್ಗಳುತ್ತೆ ಅಂತ ಹೇಳ್ತೀರಾ? ಇಲ್ಲ ಸರ್. ಈಗ ಯಾವ ಗೊಬ್ಬರದ ಪ್ರಮಾಣ, ನೈಟ್ರೋಜನ್, ಫಾಸ್ಫರಸ್ ಯಾವ್ದು ಜಾಸ್ತಿ ಇದೆಯೋ ಅದನ್ನ ಕಡಿಮೆ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಈ ಟೆಸ್ಟಿಂಗ್ ಬೇಕೇ ಬೇಕು. ಇದೊಂದು ದಿಕ್ಸೂಚಿ ಅಂತ ಹೇಳ್ತೀರಾ? ಈ ತರ ಒಂದು ಮಣ್ಣು ಪರೀಕ್ಷೆ ದಿಕ್ಸೂಚಿನೇ ಕರೆಕ್ಟಾ? ಯಾಕೆಂತಂದ್ರೆ ಇದು ತಿಳ್ಕೊಂಡು ನಾವು ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಮಾತ್ರ ಮಾಡ್ಕೊಂಡು ಹೋದಾಗ ಸರಿ ಹೋಗುತ್ತೆ. ಸೊ ಇದು ಒಂದು ಆಯ್ತು. ಈಗ ಇದು ರಾಸಾಯನಿಕ ಗುಣ. ಮಣ್ಣಲ್ಲಿ 3 ಗುಣ ಅಂತ ನಾವು ಮಾತಾಡ್ತೀವಿ. ಒಂದು ರಾಸಾಯನಿಕ ಗುಣ, ಭೌತಿಕ ಗುಣ ಮತ್ತೆ ಜೈವಿಕ ಗುಣ. ಕರೆಕ್ಟಾ? ಈಗ ಇಲ್ಲಿ ರಾಸಾಯನಿಕ ಗುಣ ಚೆನ್ನಾಗಿದೆ ಅಂತಂದ್ಮೇಲೆ
ಎಲ್ಲ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಎಲ್ಲರ ಮನೋಭಾವನೆ. ಆದ್ರೆ ಇವತ್ತು ನಮ್ಗೆ ಇಲ್ಲಿ ಪ್ರಾತ್ಯಕ್ಷತೆ ಆಗಿದ್ದೇನು, ರಾಸಾಯನಿಕ ಜಾಸ್ತಿ ಇದೆ ಅಂತ ಬಂದಿದೆ. ಆದರೂ ಹೊಂದಾಣಿಕೆ ಮಾಡ್ಕೋಬೇಕು ನಾವು. ಬೇರೆ ಬೇರೆ ಎರಡು ಗುಣಗಳು ಸೊ ಹೊಂದಾಣಿಕೆ ಭೌತಿಕ ಗುಣ ಮತ್ತೆ ಜೈವಿಕ ಗುಣನು ಅಷ್ಟೇ ಇಂಪಾರ್ಟೆಂಟ್ ಅಂತಕ್ಕಂಥ ಸ್ಪಷ್ಟತೆ ಇವತ್ತಿನ ದಿನ ನಮಗೆ ಸಿಕ್ಕಿದೆ. ಈಗ ಅದು ಸರಿ ಇಲ್ಲ ಅನ್ನೋದಕ್ಕೆ ಪುರಾವೆಗಳು ಏನ್ ಸಿಕ್ತು ಇಲ್ಲಿ ನಮ್ಗೆ? ಮಣ್ಣು ಗಟ್ಟಿಯಾಗಿದೆ ಅಂತಕ್ಕಂಥದ್ದು ಸಿಕ್ತು, ಎರೆಹುಳುಗಳು ಇಲ್ವೇ ಇಲ್ಲ ಅನ್ನೋದನ್ನ ಸಿಕ್ತು. ಕರೆಕ್ಟಾ? ನೀರಿನ ಇಂಗುವಿಕೆ ಕಷ್ಟ. ನೀವು ಇಲ್ಲಿ ಬಸಿಗಾಲುವೆಗಳು ಮಾಡಿದ್ದೀರಾ, ಏನಕ್ಕೆ? ನೀರಿನ ಇಂಗುವಿಕೆ ಕಡಿಮೆ ಇದೆ. ಕರೆಕ್ಟಾ? ಮಣ್ಣು ಗಟ್ಟಿ ಆದ್ರೆ ಆಟೋಮ್ಯಾಟಿಕ್ಲಿ ನೀರಿನ ಇಂಗುವಿಕೆ ಕಡಿಮೆ ಆಗುತ್ತೆ. ಬೇರಿನ ಬೆಳವಣಿಗೆ ಕೂಡ ಕುಂಠಿತ. ಬೇರ್ ಬೆಳವಣಿಗೆ ಕುಂಠಿತ ಆದ್ರೆ ಮೇಲ್ಗಡೆ ಕೂಡ ಕುಂಠಿತವಾದ ಬೆಳವಣಿಗೆನೆ ಆಗಿದೆ. ಆ ಕಾರಣಕ್ಕೆ ನಿಮ್ಗೆ ಆಮೇಲೆ ನೀವು ಯಾವ್ದಾದ್ರು ಕೊರತೆ ಮಾಡಿದ್ದೀರಾ ಇಲ್ಲಿ? ಏನಾದ್ರು ಏನು ಮಾಡಿಲ್ಲ, ಪೋಷಕಾಂಶಗಳೆಲ್ಲ ಕೊಟ್ಟಿದ್ದೀರಾ, ನೀರಿನ ಅಂಶ ಜಾಸ್ತಿ ಕೊಟ್ಟಿದೀವಿ ಅನ್ನೋದು ಒಂದು ಸ್ಪಷ್ಟತೆ ನಿಮಗೆ ಕ್ಲಾರಿಟಿ ಬಂದಿದೆ. ಸೊ ಈ ನೀವು ರೈತ ಬಾಂಧವರೇ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಎಲ್ಲದನ್ನೂ ಮಾಡಿದ್ದಾರೆ, ಆದ್ರೆ ಈ ಎರಡು ಗುಣಗಳ ಕಡೆ ಗಮನ ಕೊಡದೇ ಇರೋದ್ರಿಂದ ಅಥವಾ ಇದರ ಒಂದು ಬ್ಯಾಲೆನ್ಸ್ ಸಮತೋಲನ ಕಳ್ಕೊಂಡಿರೋದ್ರಿಂದ ಇವತ್ತಿನ ದಿನ ಈ ತೋಟ ಈ ಪರಿಸ್ಥಿತಿಗೆ ಬಂದಿದೆ ಅನ್ನೋದು ಸ್ಪಷ್ಟ ಆಗಿದೆ. ಏನಂತೀರಾ? ಹೌದಾ? ಹೌದು ಹೌದು. ನೀವೇನಂತೀರಾ? ಜೈವಿಕ ಭೌತಿಕ ಗುಣ ಕಡಿಮೆ ಇರೋದ್ರಿಂದಲೇ ಈ ತೋಟ ಈ ಸ್ಥಿತಿ ಬಂದಿರೋದು. ಕರೆಕ್ಟಾ? ರಾಸಾಯನಿಕ ಜಾಸ್ತಿ ಇದೆ, ಹಾ, ಜೈವಿಕ ಭೌತಿಕ ಕಡಿಮೆ ಇದೆ. ಸೊ ಇವಾಗ ಈ ಮೂಲಕ ರೈತರಲ್ಲಿ ಸ್ಪಷ್ಟತೆ ಏನ್ ಕೊಡಕ್ ಇಷ್ಟಪಡ್ತೀರಾ? ಏನು ಬರೀ ಗೊಬ್ಬರ ಒಂದ್ ಹಾಕಿದ್ರೆ ಮಾತ್ರ ಸಾಕ, ಅಥವಾ ಇಲ್ಲಿಯ ಭೌತಿಕ ಗುಣನ ರಾಸಾಯನಿಕ ಇದು ಜೈವಿಕ ಗುಣನ ಸರಿ ಮಾಡ್ಕೋಬೇಕಾ? ಸರಿ ಮಾಡ್ಕೋಬೇಕು. ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ಸಾವಯವ ಗೊಬ್ಬರಗಳನ್ನು ಹೆಚ್ಚು ಉಪಯೋಗಿಸಿ ನಾವು ನಮ್ಮ ಇದು ರಾಸಾಯನಿಕ ಕಡಿಮೆ ಮಾಡಿಬಿಟ್ಟು ಭೌತಿಕ ಗುಣಗಳನ್ನು ಹೆಚ್ಚು ಮಾಡ್ಕೋಬೇಕು. ಅವಾಗ ತೋಟ ನಮಗೆ ಅದೇ ನೀವ್ ಹೇಳಿದಂಗೆ ಮೇಲೆ ನಾವು ಏನು ಕೊಡ್ತೀವಿ ಇಲ್ಲಿ ಬುಡಗ ಬೇರಿಗೆ, ಅದು ಇದಕ್ಕೂ ಮೇಲೆ ಹೋಗಿ ದ್ವಿತೀಯ ಸಂಶ್ಲೇಷಣೆಗೆ ನಡೆದ್ಬಿಟ್ಟು ನಮಗೆ ಉತ್ತಮವಾದ ಆದಾಯವನ್ನು ಕೊಡುತ್ತೆ. ಅದು ನೋಡಿದ್ರಲ್ಲ ರೈತ ಬಾಂಧವರೇ, ಇದು ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ರೈತರಲ್ಲಿ ಆಗಿರ್ತಕ್ಕಂಥ ಸ್ಪಷ್ಟತೆ ಒಂದು ಸಿಕ್ಕಿರೋದು ಅವರಿಗೆ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇನ್ನು ನಾವು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಅಂದ್ರೆ ಡಾಕ್ಟರ್ ಸಾಯಿಲ್ನ ತಯಾರಕರು ಈ ಕೆಲಸವನ್ನ ಕಳೆದ 14 ವರ್ಷದಿಂದ ಈ ರಾಜ್ಯ ಮಾತ್ರ ಅಲ್ಲ, ನೆರೆಹೊರೆ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇಕಾದಷ್ಟು ದೇಶಗಳಲ್ಲಿ ಇದೇ ಕೆಲಸನ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆಲ್ಲ ತಿಳಿದೇ ಇದೆ. ನಾವು ಗಮನಿಸ್ತಾ ಇರ್ತಕ್ಕಂಥ ಗುಣಗಳೇನೆ ಜೈವಿಕ ಗುಣ, ಮತ್ತೆ ಆ ಜೈವಿಕ ಗುಣದ ಪರಿಣಾಮವಾಗಿ ಆಗ್ತಕ್ಕಂಥ ಭೌತಿಕ ಗುಣದ ಕಡೆಗೆ ಗಮನ ಕೊಡಿ ಅನ್ನೋದನ್ನ ನಿರಂತರವಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ KR ಹುಲ್ನಾಚೇಗೌಡರು ಹೇಳ್ಕೊಂಡೇ ಬಂದಿದ್ದಾರೆ. ಇದನ್ನೇ ಇಲ್ಲಿ ಅಳವಡಿಸ್ಕೊಂಡು ನೀವು ಇದನ್ನ ಸರಿಪಡಿಸ್ಕೋಬೇಕಾಗಿದೆ. ಯಾವ ರಾಸಾಯನಿಕ ಗುಣ ಇವತ್ತಿನ ದಿನ ಇಲ್ಲಿದೆಯೋ, ಇದು ಏನು ಅಕ್ಕಿ ತರ ಇದೆಯೋ, ಇದನ್ನ ಅನ್ನ ಮಾಡಿ ಬಡಿಸೋದೆ ಈ ಜೀವಿಗಳು, ಈ ಸೂಕ್ಷ್ಮಾಣು ಜೀವಿಗಳು, ಈ ಎರೆಹುಳುಗಳು, ಜೊತೆಗೆ ಇಲ್ಲಿ ಬಿದ್ದಿರ್ತಕ್ಕಂಥ ತ್ಯಾಜ್ಯ ಕಳೆಯುವಿಕೆ ಕೂಡ ಹೆಚ್ಚಿಲ್ಲ. ಕರೆಕ್ಟಾ? ಬಿದ್ದಿರ್ತಕ್ಕಂಥದ್ದು ತ್ಯಾಜ್ಯ ಹಾಗೆ ಇರುತ್ತೆ, ಕಳೀತಾ ಇಲ್ಲ. ಏನಕ್ಕೆ? ಮತ್ತೆ ಜೈವಿಕ ಗುಣ ಕಡಿಮೆ ಆಗಿರೋದ್ರಿಂದ ಇದಿಷ್ಟನ್ನು ಸರಿಪಡಿಸ್ಕೊಳ್ಳೋ ಒಂದು ವಿಧಾನನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮೂಲಕ ಈ ಒಂದು ಮಣ್ಣಿನ ಪರೀಕ್ಷೆ ಪ್ರತಿಯೊಬ್ಬರು ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ಗ್ರಾಮದಲ್ಲಿ ಕೂಡ ಮಾಡ್ಕೋಬಹುದು. ನಮ್ಮ ಪ್ರತಿನಿಧಿಗಳು ನಿಮ್ಮ ಜಾಗದಲ್ಲಿ ಇದ್ದಾರೆ. ಅವರನ್ನ ದಯವಿಟ್ಟು ಸಂಪರ್ಕ ಮಾಡಿಬಿಟ್ಟು ಈ ಒಂದು ಪರೀಕ್ಷೆಯನ್ನ ನಿಮ್ಮ ತೋಟದಲ್ಲೂ ನೀವು ಮಾಡಿಸ್ಕೊಂಡು ನಿಮ್ಮ ಬೆಳೆಯನ್ನು ತುಂಬಾ ಚೆನ್ನಾಗಿ ಬೆಳ್ಕೊಳ್ಳೋಂಥ ಒಂದು ಸಾಧ್ಯತೆ ನಮ್ಮ ಸಂಸ್ಥೆ ಉಂಟು ಮಾಡಿದೆ. ಅದನ್ನ ದಯವಿಟ್ಟು ನೀವು ಕೂಡ ಆ ಒಂದು ಉಪಯೋಗನ ಪಡ್ಕೋಬೇಕು ಅಂತ ಈ ರೀತಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಕಾಸರಗೋಡು ಈ 4 ಜಿಲ್ಲೆನಲ್ಲಿ ಈ ಒಂದು ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ನೀವು ಸಂಪರ್ಕಿಸಬೇಕಾದಂತ ನಂಬರ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ನಂಬರು 9665250005. ಇನ್ನೊಮ್ಮೆ ಹೇಳ್ತೀನಿ, 9665250005. ಇದನ್ನ ನೀವು ಕೂಡ ಮಾಡಿಕೊಂಡು ಈ 3 ಗುಣಗಳಲ್ಲಿ ಸಮತೋಲನ ಕಂಡುಕೊಂಡು ನಿಮ್ಮ ತೋಟಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಇವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಮುಗಿಸ್ತಾ ಇದ್ದೀನಿ. ಅನಂತ ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ, ಮತ್ತೆ ಸಿಗೋಣ.